ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸದ್ಯ ನಾನು ನಿಂತಿರುವಂತಹ ಸ್ಥಳ ಬಾನಸವಾಡಿ. ಈ ಬಾನಸವಾಡಿ ಬರೋದು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಯಾವಾಗ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬರುತ್ತಲ್ಲ, ಅವಾಗಿಂದನೂ ಸಹಿತ KJ ಜಾರ್ಜ್ ಅವರೇ ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 8 ವಾರ್ಡ್ಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಸರ್ವಜ್ಞ ನಗರ ಆಗಿರ್ಬೋದು, HBR ಲೇಔಟ್ ಆಗಿರ್ಬೋದು, ಅದರ ಜೊತೆಗೆ ಏನಂದ್ರೆ ಈ ಬಾನಸವಾಡಿ ಆಗಿರ್ಬೋದು, ಅದರ ಜೊತೆಗೆ ನಾಗವಾರ, ಹೀಗೆ ಒಟ್ಟು 8 ವಾರ್ಡ್ಗಳು ಬರ್ತವೆ. ಆ 8 ವಾರ್ಡ್ಗಳಲ್ಲೂ ಸಹಿತ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ, ಕ್ಷೇತ್ರದ ಜನರು ಶಾಸಕರ ಬಗ್ಗೆ ಇಟ್ಕೊಂಡಿರುವಂತಹ ಅಭಿಪ್ರಾಯಗಳೇನು ಅಂತ ನೇರವಾಗಿಯೇ ಕ್ಷೇತ್ರದ ಜನರಿಂದ ತಿಳ್ಕೊಂಬರೋಣ ಬನ್ನಿ. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ನಿಮ್ಮ ಪ್ರಕಾರ ಡೆವಲಪ್ ಆಗಿದೆ, ಡೆವಲಪ್ ಆಗಿಲ್ವಾ? ಡೆವಲಪ್ ಆಗಿದೆ. ಜಾರ್ಜ್ ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಜಾರ್ಜ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ರೋಡ್ ಎಲ್ಲ, ನೀರು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಓಕೆ, ನಿಮ್ಮ ಪ್ರಕಾರ ಏನೇನು ಡೆವಲಪ್ಮೆಂಟ್ ಆಗಿದೆ, ಏನೇನು ಡೆವಲಪ್ಮೆಂಟ್ ಆಗಬೇಕಿನ್ನು? ಇನ್ನೂ ಆಗಬೇಕು, ಮಾಡ್ತಾರೆ ಅವರು. ಜಾರ್ಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನೇನು ಡೆವಲಪ್ ಮಾಡಬೇಕು ನಿಮ್ಮ ಪ್ರಕಾರ? ಇನ್ನೂ ಬಸ್ ಸ್ಟ್ಯಾಂಡ್, ಬಾನ್ಸೂರು ಬಸ್ ಸ್ಟ್ಯಾಂಡ್ ಹಂಗೆ ಇದೆ. ರೋಡ್ಸ್ ಏನು ಮಾಡಿಲ್ಲ. ಅವ್ರು ಬರೋದೇ ಇಲ್ಲ MLA ಕಡೆ. ಯಾವತ್ತೋ ಅಪ್ರೂಪ ಒಂದ್ಸಲ ಬರ್ತಾರೆ, ಆಫೀಸ್ಗೆ ಬರ್ತಾರೆ, ಹೋಗ್ತಾರೆ. ಸ್ಯಾನಿಟರಿಗಳೆಲ್ಲ ಹೊಡೆದೋಗಿದೆ, ಎಲ್ಲ ಬ್ಲ್ಯಾಕ್ ಆಗಿದೆ. ಹೇಳ್ದಾನೆ ಕಂಪ್ಲೇಂಟ್ ಮಾಡ್ತಾರೆ, ಒಂದು ಮಾಡ್ತಾರೆ. ಬಾನ್ಸೂರು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ? ಬಾನ್ಸೂರು ಊರೊಳಗಡೆ 9th B ಮೈನು, ಬಾನ್ಸೂರು ಟೋಟಲ್ ಬಾನ್ಸೂರು ಸ್ಯಾನಿಟರಿನೇ ಸರಿ ಇಲ್ಲ. ಎಲ್ಲ ಮುಂದೆ 15 ವರ್ಷ 20 ವರ್ಷ ಮುಂಚೆ ಹಾಕಿರೋದು ಎಲ್ಲ ಹೊಡೆದು ಹಳೆ ಪೈಪಲ್ಲಿ ಎಲ್ಲ ಫ್ರೀ ಮಾಡ್ತಾರೆ. ಕ್ಷೇತ್ರದಲ್ಲಿ ರಸ್ತೆ ಮತ್ತೆ ಹೆಂಗಿದಾವೆ? ರಸ್ತೆ ಮಾಮೂಲಿ ಈ ರಸ್ತೆ ಚೆನ್ನಾಗಿದೆ, ಒಳಗಡೆ ಎಲ್ಲ ಹಂಗೆ ಇದೆ. ಅವಾಗೊಂದು ಈ ನಮ್ಮ ಬಾನ್ಸೂರು ಜಾತ್ರೆ ಬಂದಾಗ ಸ್ವಲ್ಪ ಬಂದು ಹಾಕ್ತಾರೆ, ತಿರ್ಗಿ ಬರಲ್ಲ ಯಾರು. ಡೆವಲಪ್ ಆಗಿದ್ರೆ ಡೆವಲಪ್ ಆಗಿಲ್ವಾ, ಅಥವಾ ಡೆವಲಪ್ ಆಗಬೇಕಾ? ಡೆವಲಪ್ ಆಗಿದೆ, ಇದು ಫುಟ್ಪಾತ್ ಇಲ್ಲ, ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ. ನೀವು ಸ್ವಲ್ಪ ಮುಂದೆ ಹೋಗಿ, ಇಲ್ಲೇ ಎಷ್ಟೋ ಗಲೀಜಿದೆ. BBMP ಅವ್ರಿಗೆ ಬರಬೇಕು ಇಲ್ಲಿ. ನಾವು ಡೈಲಿ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದೀನಿ. ಫುಟ್ಪಾತ್ ಎಲ್ಲ ಎನ್ಕ್ರೋಚ್ಮೆಂಟ್ ಇದೆ, ಎಲ್ಲ ಗಲೀಜೆಲ್ಲ ಆಗ್ತಾ ಇದೆ. ಅದು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಈ ರೋಡೆಲ್ಲ ಇಂಪ್ರೂವ್ ಮಾಡಿದರೆ, ಬಟ್ ಕ್ಲೀನಿನೆಸ್ ಇನ್ನೂ ಮಾಡಿಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ಇಲ್ಲೆಲ್ಲ ಗ್ರೌಂಡ್ಸು, ಪಾರ್ಕ್ಗಳೆಲ್ಲ ಹೇಗಿದ್ದಾವೆ? ಅದು ಪರವಾಗಿಲ್ಲ. ಇಲ್ಲೇ BDAದು ಪಾರ್ಕ್ ಇದೆ, ಜಾಗಿಂಗ್ ಮಾಡೋಕ್ಕೆ. ಅದೆಲ್ಲ ಮಾಡಿದರೆ ರೋಡೆಲ್ಲ ಓಕೆ, ಚೆನ್ನಾಗಿತ್ತು. ಫುಟ್ಪಾತ್ ಸ್ವಲ್ಪ ಸರಿ ಮಾಡಬೇಕು, ಕ್ಲೀನ್ನೆಸ್ ಮಾಡಬೇಕು. ನನ್ನ ಪ್ರಕಾರ ಸ್ಯಾನಿಟ್ರಿ, ರೋಡು, ಕಸ ಹತ್ತೋದು, ಸ್ಟ್ರೀಟ್ ಲೈಟು, ಆಮೇಲೆ ಊರೊಳಗಡೆ ರೋಡ್ಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಫುಲ್ ಅಪ್ ಟು ಡೇಟ್ ಮಾಡಬೇಕು. ಯೂತ್ ಅವ್ರಿಗೆ ಆಲ್ಮೋಸ್ಟ್ ಕೆಲಸ ಕೊಡಿಸ್ಬೇಕು. ಆ ಸ್ಯಾನಿಟ್ರಿಲಿ ಯಾವ ಕಾರಣಕ್ಕೂ ಮಾಡಿಲ್ಲ. ಇರ್ತಾರ ಈ ಕಡೆ ಬರ್ತಾರೆ ಕ್ಷೇತ್ರದ ಕಡೆಗೆ ಜನರು ಪ್ರಾಬ್ಲಮ್ ಕೇಳಕ್ಕೆ? ಇಲ್ಲ ಸರ್, ಯಾವ ಒಂದು ಟೈಮ್ ಬರ್ತಾರೆ, ಹೋಗ್ತಾರೆ. ಆಶ್ವಾಸನೆ ಕೊಟ್ಟರೆ ಕೂಡ ಅದು ಪಾಲಿಸ್ಬೇಕು, ಅದು ಪಾಲನೆ ಮಾಡಲ್ಲ. ಇವರು ಸತತವಾಗಿ ಒಂದು 3-4 ಸಾರಿ ಗೆದ್ಕೊಂಡು ಬಂದು ಅವ್ರು ಮಾಡ್ಕೊತಾ ಇದ್ದಾರೆ ಹೊರತು ಕ್ಷೇತ್ರಕ್ಕೋಸ್ಕರ ಅವರು ನನಗೆ ಗೊತ್ತಿರೋ ಹಾಗೆ ಏನೂ ನ್ಯಾಯ ಮಾಡಲಿಲ್ಲ, ಒದಗಿಸಲಿಲ್ಲ ಸರ್. ನಾವು ಇಲ್ಲಿರೋರ ಸ್ಥಳೀಯರೇ ನಾವು. ನಾನು ಸುಮಾರು ಸತಿ ಹೇಳಿದ್ದೀನಿ ಈ ಥರ ಇಂಟರ್ವ್ಯೂವಲ್ಲಿ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಅಲ್ಲಿ ಹೋಗಿ ನೋಡಿ, ನೀವು ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನೋಡಿ. ಜನಗಳು ದಾರಿಗಳಲ್ಲಿ ನಿಂತ್ಕೊಂಡು ಆ ಟ್ರಾಫಿಕಲ್ಲಿ ಹೆಣ್ಮಕ್ಳು ಇವರೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಆ ರಸ್ತೆಗಳು ನೋಡಿ. ಬಾನ್ಸವಾಡಿ ಊರ ಒಳಗಡೆ ಹೋಗಿ ಸ್ಯಾನಿಟ್ರಿ ನಾವು ಇಂಜಿನಿಯರ್ನ ಕರ್ಕೊಂಬಂದು ಸುಮಾರು ಇವತ್ತಿಗೆ ಒಂದು 4 ಸತಿ ತೋರಿಸಿದ್ವಿ. ಎಸ್ಟಿಮೇಟ್ ಆಯಿತು, ಇವತ್ತು ಹಾಕ್ತಾರೆ, ನಾಳೆ ಹಾಕ್ತಾರೆ, ನಾಡಿದ್ದು ಹಾಕ್ತಾರೆ ಅಂತಾರೆ, ಮಾಡಲಿಲ್ಲ. ಮತ್ತು ಇನ್ನೇನು ಮಾಡ್ತಾರೆ ಇವರು ಡೆವಲಪ್ಮೆಂಟ್ ಅಂತ, ಅಭಿವೃದ್ಧಿ ಅಂದರೆ? ಒಂದು ಡ್ರೈನೇಜ್ಗಳಿಲ್ಲ. ಮಳೆ ಬಂದರೆ ಎಲ್ಲಂದರೆ ಅಲ್ಲಿ ಉಕ್ಕೊಳ್ತಾ ಇದೆ. ಯಾರೋ BBMP ಅವ್ರು ತಿರುಗಿ ಕೂಡ ನೋಡಲ್ಲ ಆ ಕಡೆ. ಆ ಕಸಗಳು ನೋಡಿ ನಾರ್ತಾ ಇದೆ ರಸ್ತೆಗಳಲ್ಲಿ ಬಿದ್ದು. ಈ ಕೊರೋನಾ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಈ ಥರ ಬಿದ್ದಿದ್ರೆ ಯಾರು ಕೇಳೋರು? ಅವ್ರನ್ನ ಯಾರು ಕೇಳೋರೇ ಇಲ್ಲ ಅಲ್ಲ. ಇವರು ನಮ್ಮ ಕ್ಷೇತ್ರ ಕಡೆ ಬರೋದೇ ಇಲ್ಲ. ಆಫೀಸ್ಗೆ ಬರ್ತಾರೆ, ಹೋಗ್ತಾರೆ. ವ್ಯಕ್ತಿಗತವಾಗಿ ಜಾರ್ಜ್ ಅವ್ರು ಒಳ್ಳೆಯವರು, ವ್ಯಕ್ತಿಗತವಾಗಿ.
ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅವರು ಆಫೀಸ್ಗೆ ಬರ್ತಾರೆ, ಅಲ್ಲಿ ಕುತ್ಕೊತಾರೆ, ಯಾರೋ ಅವ್ರಿಗೆ ಬೇಕಾಗಿರೋರು ಲೀಡ್ರುಗಳು ಇಂಥವ್ರು ಬಂದು ಅವ್ರ ಹತ್ರ ಮಾತಾಡ್ಕೊತಾರೆ. ಹೇಳಿದ್ರು ನಮ್ಮ ಕಡೆ ಬಂದು ಈ ಕಡೆ ಅವ್ರು ಬಂದು ಯಾರನ್ನೂ ಅವರು ಏನಪ್ಪ ನಿಮ್ಮದು ಕಷ್ಟ ಸುಖ ಅಂತ ಆಲಿಸೋದೇ ಇಲ್ಲ. ಡೆವಲಪ್ ಆಗಿದೆ, ಬಟ್ ಇದ್ರೆ ಕೂಡ ಈಗ ಕೌನ್ಸಿಲರ್ ಯಾರು ಇಲ್ಲಲ್ವಾ, ಅದನ್ನು ಯಾರು ಹೋಗಿ ಕೇಳೋಕ್ಕೂ ಕೂಡ ಆಗಲ್ಲ. ಕೌನ್ಸಿಲರ್ ಇದ್ದರೆ ಅವ್ರ ಜವಾಬ್ದಾರಿ ಎತ್ಕೊಂಡ್ಬಿಟ್ಟು ಏನು ಆಗಿದ್ರೆ ಮೋರಿ ಏನಾದ್ರೂ ಬ್ಲಾಕ್ ಏನೋ ಆಗಿದ್ರೆ ಕೂಡ ಅವ್ರು ನೋಡ್ತಾರೆ. ಬಟ್ ಈಗ ಏನು ಈಗ ಕೌನ್ಸಿಲರ್ ಇಲ್ಲಲ್ವಾ, ಅದಕ್ಕೆ ಯಾರನ್ನ ಹೋಗಿ ಕೇಳೋದಂತ ಗೊತ್ತಾಗಲ್ಲ ಜನಗಳಿಗೆ. ಅದರಲ್ಲಿ ಆ ಬೇಸದಲ್ಲಿ ಯಾರ ಹತ್ರ ಹೋಗಿ ಕೇಳೋದು, ಏನೋ ಯಾವ ಆಫೀಸ್ ಹತ್ರ ಕೇಳೋದು, ಅದ್ರ ಮೇಲೆ ಮಾತಾಡ್ಕೊಂಡಿರ್ತಾರೆ. ಇದರಲ್ಲಿ ಅದು ಸ್ವಲ್ಪ ಪೆಂಡಿಂಗ್ ಇರುತ್ತೆ ಕೆಲಸಗಳೆಲ್ಲ. ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಇದು ಡ್ರೈನೇಜಿ, ಮತ್ತು ಮರ ಏನಾದ್ರು ಬಿದ್ದುಬಿಟ್ರೆ ಈ ಟ್ರಾಫಿಕ್ ಜಾಮ್ಗಳು ಇದೆಲ್ಲ ಇರುತ್ತೆ. ಇದಕ್ಕೆಲ್ಲ ಬಂದು ಮತ್ತೆ ಇದು ಇರೋದು ಅಧಿಕಾರಿಗಳು ಸ್ವಲ್ಪ ನೋಡಬೇಕು. ಓಕೆ, ಇಲ್ಲಿ MLA KJ ಜಾರ್ಜ್ ಬರ್ತಾರ ಕ್ಷೇತ್ರದಲ್ಲಿ ಕೇಳ್ತಾರೆ ಏನೋ ಪ್ರಾಬ್ಲಮ್ ಇದ್ರೆ? ಬರ್ತಾರೆ ಬಟ್ ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಬರ್ತಾರೆ, ಹೋಗ್ತಾರೆ. ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಕೊಡೋರು ದೊಡ್ಡವರೆಲ್ಲ ಇದ್ದಾರಲ್ವ, ಅವ್ರಿಗೆ ಒಳಗಡೆ ಏನೋ ಮಾತಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಏನಾದರೂ ಮಾತಾಡ್ತಾರೆ. ಕ್ಷೇತ್ರದಲ್ಲಿ ರೋಡ್ಗಳು ಹೆಂಗಿದಾವೆ? ಹಾಸ್ಪಿಟ್ಲ್ ಇದೆ ಈ ಏರಿಯಾದಲ್ಲಿ ಅಥವಾ? ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಜನಗಳು ಬರ್ತಾರೆ ಹೋಗ್ತಾರೆ, ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಾಣಸವಾಡಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ. ರೋಡ್ಗಳೆಲ್ಲ ಹೆಂಗಿದಾವೆ? ರೋಡ್ಗಳೆಲ್ಲ ಚೆನ್ನಾಗಿದೆ, ಅದೇ ಹೇಳ್ತಾ ಇದೀವಲ್ಲ. ಈಗ ಈ ಮೋರಿಗಳು ಸ್ವಲ್ಪ ಬ್ಲ್ಯಾಕ್ ಆಗೋದು ಇದು ಮಾತ್ರನೇ ಸ್ವಲ್ಪ ಪ್ರಾಬ್ಲಮ್ಮು, ಮತ್ತೆ ಏನು ತೊಂದರೆ ಇಲ್ಲ. ಈ ಟ್ರಾಫಿಕ್ ಅಷ್ಟೇ, ಮತ್ತೆ ಏನು ತೊಂದರೆ ಇಲ್ಲ. ಬಾಣಸವಾಡಿ ಪಾರ್ಕು ಮತ್ತೇನಂದ್ರೆ ಗ್ರೌಂಡ್ಗಳು? ಪಾರ್ಕ್ ಎಲ್ಲ ಚೆನ್ನಾಗಿ ಮೂವ್ಮೆಂಟ್ ಇದೆ. ಪಾರ್ಕ್ ಅಂದರೆ BSNL ಪಾರ್ಕ್, ಅಲ್ಲಿ ಕೂಡ ಚೆನ್ನಾಗಿದೆ. ಮತ್ತು ಇಲ್ಲೇ ಡೌನಲ್ಲಿ ಹೋಗಿದ್ರೆ ಕೂಡ ಅಲ್ಲಿ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಡೆವಲಪ್ ಆಗಿದೆ ಅಂದರೆ ನಮ್ಮ ವಾರ್ಡ್ಗೆ ಆಗಿಲ್ಲ, ಬಾಣಸವಾಡಿ ವಾರ್ಡಿಗೆ ಆಗಿಲ್ಲ. ಏನೇನು ಡೆವಲಪ್ ಆಗಬೇಕಿಲ್ಲ? ಇಲ್ಲಿ ನಮ್ಗೆ ಈ ಕಸದು ಸ್ವಲ್ಪ ಪ್ರಾಬ್ಲಮ್ ಇದೆ, ರೋಡ್ಗಳು ಸರಿ ಇಲ್ಲ, ಸ್ಯಾನಿಟೈಸರ್ಗಳು ಅದು ಸ್ವಲ್ಪ ರೆಡಿ ಮಾಡಿದ್ರೆ ಆಗುತ್ತೆ. ಎಷ್ಟು ಕಸ ಇದೆಲ್ಲ ಹಾಕಕ್ಕೆಲ್ಲ ಫೆಸಿಲಿಟಿ ಇಲ್ಲ, ಅದು ಹಾಕ್ಬೇಕು. ರೋಡ್ ಎಲ್ಲ ಚೆನ್ನಾಗಿಲ್ಲ. ರೋಡ್ ಎಲ್ಲ ಚೆನ್ನಾಗಿಲ್ಲ. ಓಕೆ, ನಿಮ್ಮ ಮೇಡಮ್ ಇಲ್ಲಿ ಈ ಏರಿಯಾದಲ್ಲಿ ಹಾಸ್ಪಿಟಲ್ ಸ್ಕೂಲ್ಗಳೆಲ್ಲ ಇದಾವೆ? ಗೌರ್ಮೆಂಟ್ ಸ್ಕೂಲ್ಗಳು ಹಾಸ್ಪಿಟಲ್ಸ್ಗಳೆಲ್ಲ ಹೇಗಿದಾವೆ? ಚೆನ್ನಾಗಿದೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಸ್ಪಿಟಲ್ ಎಲ್ಲ ಓಕೆ, ಚೆನ್ನಾಗಿದೆ. ಸ್ಕೂಲು ಅಷ್ಟೇ ಇದೆ, ಚೆನ್ನಾಗಿದೆ. ಓಕೆ, ಇಲ್ಲಿ MLA KJ ಜಾರ್ಜ್ ಬರ್ತಾರ, ಈ ಕ್ಷೇತ್ರದಲ್ಲಿ ಸುತ್ತಾಡ್ತಾರ, ಜನರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರ. ಈಗ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೆ ಹೆಂಗ್ ರೀಚ್ ಆಗ್ತೀರಾ? ಜನರಿಗೆ ಪ್ರಾಬ್ಲಮ್ ಇದೆ ಅಂತಂದ್ರೆ ಏನಾದ್ರು ಹೇಳ್ಕೊಳ್ಬೇಕು ಅವ್ರಿಗೆ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ರೋಡ್ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಫೋನ್ ಮಾಡ್ತೀವಿ ಅಷ್ಟೇ. ಅವ್ರದ್ದು ನಂಬರ್ ಇರುತ್ತಲ್ಲ, ಡ್ರೈನೇಜ್ ಇದ್ರ ಅವ್ರಿಗೆ ಅವರು MLA ನಾವು ಮೀಟ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ಅವ್ರಿಗೇನು ಹೇಳೋಕ್ಕಾಗಲ್ಲ. ನಮ್ಮ ಫೋನ್ ನಂಬರ್ ಎಲ್ಲ ಇರುತ್ತಲ್ಲ, ನಾವಿಲ್ಲಿ ಆಫೀಸ್ ಇದೆ ಇಲ್ಲೇ ಸೈಡ್ ಹತ್ರದಲ್ಲೇ, ಅವರಿಂದ ಅವ್ರ ಮುಖಾಂತರ ಯಲ್ಲಪ್ಪ ರೆಡ್ಡಿ ಅವರು ಇದಾರಲ್ಲ, BJP ಮೆಂಬರ್ ಅವರು, ಅವ್ರ ಮುಖಾಂತರ ಮಾಡಿಸ್ತೀವಿ ಅಷ್ಟೇ. ಜಾರ್ಜ್ ಅವ್ರೇನು ಅಷ್ಟು ಬಂದಿಲ್ಲ, ಏನೋ ಡೆವಲಪ್ಮೆಂಟ್ ಆಗ್ಬೇಕಿದೆ. ಏನು ಎಲ್ಲ ಕಡೆನೂ ಪ್ರಾಬ್ಲಮ್ ಇಲ್ಲಿ, ಏನೈತೆ ಎಂಥದ್ದು ಇಲ್ಲ. ಏರಿಯಾದಲ್ಲಿ ರೋಡ್ ಹೆಂಗಿದಾವೆ? ನೋಡಿ, ನೀವೇ ನೋಡಿ, ಗೊತ್ತಾಗಲ್ವಾ ಏನು ಮಾಡವ್ರೆ ಹೇಳಿ? ಏನು ಮಾಡಿಲ್ಲ, ಸುಮ್ಮನೆ. ಓಕೆ, ನೀವು ನಿಮ್ಮ ಪ್ರಕಾರ ಸರ್ ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ KJ ಜಾರ್ಜ್ಗೆ? ಅದು ನಾವು ಹೇಳಲ್ಲ, ಸುಮ್ಮನೆ ಹೇಳಲ್ಲ. ಹೋಲಿ ಜಾರ್ಜ್ ಬರ್ತಾರ ಇಲ್ಲಿ ಕ್ಷೇತ್ರದಲ್ಲಿ ಸುತ್ತಾಡ್ತಾರ, ಪ್ರಾಬ್ಲಮ್ ಕೇಳ್ತಾರ? ಎಲ್ಲಿ ಸುತ್ತಾಡ್ತಾವ್ರೆ, ಎಲ್ಲಿ ಬರ್ತಾರೆ ಹೇಳಿ? ಯಾವಾಗ ಬಂದಾರ? ಗೊತ್ತಾ ಇರ್ತಾರೆ, ಶನಿವಾರ ಆಫೀಸ್ ಹತ್ರ ಹೋಗ್ತಾರೆ ಅಷ್ಟೇ, ಏನು ಇಲ್ಲ. ಆಸ್ಪತ್ರೆ, ಇಲ್ಲೊಂದು ಆಸ್ಪತ್ರೆ ಬಂತು, ರೋಡು ಆಯಿತು, ಮತ್ತೇನೇನೋ ಆಯಿತು. ಮತ್ತೆ ಅಕ್ಕಿ ಕೊಡ್ತಾವ್ರೆ 7 kg, ಅದು ಓಕೆ ಬಡವ್ರಿಗೆ. ಇಲ್ಲಿ MLA ಬರ್ತಾರ? ಇಲ್ಲಿ ಬರ್ತಾರೆ, ದೇವಸ್ಥಾನ ಇದೆ ಇಲ್ಲಿ, ಆ ಪೂಜೆಗೆ ಬರ್ತಾರೆ. ಈ ಏರಿಯಾದಲ್ಲಿ ಇದೆಲ್ಲ ಹೆಂಗಿದಾವೆ? ಏನು ಡ್ರೈನೇಜು, ಮಳೆ ಬಂದ್ರೆಲ್ಲ ಹೆಂಗಿದೆ ಪರಿಸ್ಥಿತಿ ಇಲ್ಲಿ? ನೀರು ನಿಂತ್ಕೊಳ್ಳೋದು, ಆರಾಮಾಗಿ ಪಾಸ್ ಆಗ್ಬಿಡೋದು. ಆರಾಮಾಗಿ ಪಾಸ್ ಆಗುತ್ತೆ. ಫ್ರೀ ಗ್ಯಾರಂಟಿ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಕೊಡ್ಬೇಕಿತ್ತು. ಹೆಲ್ಪ್ ಆಗ್ತಿದೆ ನಿಮಗೆ? ಹಂಗೆ ಮಾಡೋರಲ್ಲ, 2000 ತಿಂಗಳಿಗೆ ಬರ್ತೈತಾ? 2000 ಬರ್ತಾಯ್ತು. ನಮ್ಮ ಮಿಸ್ಸಸ್ಸಿಗೆ ಬರ್ತಾಯ್ತು. ಓಕೆ. ಸುತ್ತಮುತ್ತ ನೋಡಿ, ನಮ್ಮ ಬೀದಿಗಳಲ್ಲೆಲ್ಲ ಬರೇ ಕಸನೇ ಇದೆ. ಗಾರ್ಬೇಜ್ ಅಂತೂ ಯಾರು ಕ್ಲೀನ್ ಮಾಡೋದೇ ಇಲ್ಲ. ಆ ರೋಡ್ಗಳು ಗುಡ್ಸಕ್ಕೆ ಕಂಪ್ಲೇಂಟ್ ಮಾಡೋದು ಯಾರು ಬರೋದೇ ಇಲ್ಲ. ಆ ರೋಡ್ಗಳು ನೋಡಿ ಹಾಕಿ ಎಷ್ಟು ದಿವಸ ಆಯ್ತು, ಇವತ್ತು ಹಾಕ್ತಾರೆ, ನಾಳೆ ಬೆಳಿಗ್ಗೆ ನೋಡಿ ಕಿತ್ತಾಗುತ್ತೆ, ಒಂದು ಮಳೆಗೆ ಬರಲ್ಲ.
ಬರೇ ಗುಂಡಿಗಳೇ ಇರೋದು. ಅದೇನೋ ಟ್ಯಾಪ್ ಇದು ಏನೋ ಬಟ್ಟೆ ಹರಿದ್ರೆ ಹೆಂಗೆ ಟ್ಯಾಪ್ ಹಾಕ್ತಾರಲ್ಲ ಹಂಗೆ ಹಾಕ್ತಾರೆ. 2 ದಿವಸ ಕೆಲ್ಸಕ್ಕೆ ಬರಲ್ಲ ಇವು. 10 ವರ್ಷದಿಂದ ಇರಿ ಈ ಬಾನ್ಸವಾಡಿ ವಾರ್ಡಲ್ಲಿ ಏನು ಕೆಲಸಗಳಾಗಿಲ್ಲ, ಯಾರೂ ಕೆಲಸ ಮಾಡಲ್ಲ, ಏನು ಕೆಲಸಕ್ಕೂ ಬರಲ್ಲ. ಇಲ್ಲಿ ಯಾರಾದರೂ ಬರ್ತಾರೆ ನೋಡಿ, ಯಾವ ಅಧಿಕಾರಿಗಳು ಬರಲ್ಲ, ಯಾರೂ ಬರಲ್ಲ. ಈ ರೋಡ್ ಕಡೆ ಯಾರು ಗಮನ ಇಟ್ಟು ಯಾರು ಕೆಲಸನೇ ಮಾಡಲ್ಲ. ಇವಾಗ ಎಲ್ಲ ಕಂಪ್ಲೇಂಟ್ಗಳು ಹೇಳ್ತಾರೆ, ಪಾಪ ಯಾರು ಹೋಗ್ತಾರೆ ಒಂದು ಕಂಪ್ಲೇಂಟ್ ಮಾಡೋಕ್ಕೂ, ಯಾರು ಎಲ್ಲದಕ್ಕೂ ಕಂಪ್ಲೇಂಟ್, ಯಾವ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಇಲ್ಲಿ ಸರೋಜನಗರ ಅಂದ್ರೆ ವೇಸ್ಟ್ ಬಿಡ್ರಿ, ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಇಲ್ಲಿ. ಯಾರೇ ಆಗಲಿ, ಯಾರು ರಾಜಕೀಯ ವ್ಯಕ್ತಿಗಳು ಒಬ್ಬರು ಕೆಲ್ಸಕ್ಕೆ ಬರಲ್ಲ ಇಲ್ಲಿ. ಆ ಪಾಪ ಏನೋ ಈ ಕ್ಯಾಂಡಿಡೇಟ್ಗಳು ಇರ್ತಾರೆ, ಕಾರ್ಪೊರೇಟರ್ ಅವರು ಇರೋ ಪಾಪ ಲೋಕಲ್ ಲೀಡರ್ಗಳು ಸ್ವಲ್ಪ ಕೆಲಸ ಮಾಡಿಸ್ಕೊಂತಾರೆ. ಅದು ಬಿಟ್ಟು ಗೆದ್ದಿರೋರಂತೂ ಒಬ್ಬರು ಇಲ್ಲಿ ಕೆಲಸ ಮಾಡಲ್ಲ, ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಇಲ್ಲಿ. ನೋಡಿ ಒಂದ್ಸತಿ ನೋಡಿ, ಕಸ ನಾನು ತೋರಿಸ್ತೀನಿ ಬೇಕಾದ್ರೆ, ಒಂದು 100 ಪಾಯಿಂಟ್ಗಳಿರಬೇಕು. ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ. ಗೆದ್ದಾದ್ಮೇಲೆ ಅಷ್ಟೇ ಮುಗೀತು. ನಾವು ಇಲ್ಲಿ ಬಂದು 20 ವರ್ಷ ಆಯಿತು. 20 ವರ್ಷದಿಂದ ಸರ್ ನಾವು ನೋಡಿರೋದು, ಅವರೇ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಈ ನಡುವೆ ತುಂಬಾ ಅಧ್ವಾನ ಆಗಿದೆ ಸರ್. ಒಂದು ಸ್ವಲ್ಪ ವರ್ಷದಲ್ಲಿ ಚೆನ್ನಾಗಿತ್ತು, ಒಂದು 10-15 ವರ್ಷ. ಇವಾಗ ಒಂದು 3-4 ವರ್ಷದಿಂದ ತುಂಬಾ ವರ್ಸ್ಟ್ ಇದೆ. ಇಲ್ಲಿ ನೋಡಿ, ನೀವೇ ನೋಡ್ತೀರಲ್ಲ, ಗಾಡಿಗಳು ಹೋಗುತ್ತೆ ಬರುತ್ತೆ, ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ಇಲ್ಲಿ ತುಂಬಾ ಆಕ್ಸಿಡೆಂಟ್ ಆಗುತ್ತೆ. ನಾವು 20 ವರ್ಷದಿಂದ ಒಂದೇ ಮನೇಲಿದ್ದೀವಿ, ಬಾಡಿಗೆ ಮನೇಲಿ. ಏನೇನು ಪ್ರಾಬ್ಲಮ್ ಇದೆ ಮೇಡಮ್ ಇಲ್ಲಿ? ಡ್ರೈನೇಜ್ ಪ್ರಾಬ್ಲಮ್ಮೇ ಮೇಯ್ನ್ ಸರ್. ರೋಡ್ ಸರಿ ಇಲ್ಲ, ಬಿಲ್ಡಿಂಗ್ ಕಟ್ಟೋರು ಇದು ತೋಡ್ತಾರೆ, ಮತ್ತು ಅದನ್ನು ಹಂಗೆ ಬಿಡ್ತಾರೆ, ಮತ್ತು ಅದನ್ನು ಸರಿಯಾಗಿ ಸೆಟ್ರೇಟ್ ಮಾಡಲ್ಲ. ಇವರು ಎಷ್ಟೋ ಹೇಳಿ ಸಾಕಾಯ್ತು. ಈ ಥರ ಇಲ್ಲಿ MLA ಬರ್ತಾರೆ ನೋಡೋಕ್ಕೆ? ಇಲ್ಲ ಸರ್, ಬಂದಿಲ್ಲ. 1-2 ವರ್ಷ ಆಯಿತು, ಯಾರೂ ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಅಷ್ಟೇ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಮತ್ತೆ ಏನೋ ಪ್ರಾಬ್ಲಮ್ ಆದರೆ ಮತ್ತೆ ಹೇಗೆ? ಮತ್ತೆ ನಾವು ಇವ್ರ ಹತ್ರ ಹೇಳ್ತೀವಿ, ಆ ಟೈಮ್ಗೆ ಅವ್ರು ಸಾರ್ಟ್ ಮಾಡ್ಬೋದು ಸರ್. ಇಲ್ಲ ಅಂದರೆ ಅವರು ಎಷ್ಟು ಅಂತ ಮಾಡೋಕ್ಕಾಗತ್ತೆ? ನಾವು BJP ಅವರು ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಅವ್ರು ಮಾಡ್ತಾರೆ, ನಮ್ಮ ಏರಿಯಾದಲ್ಲಿ ಅವರೇ ಮೇಯ್ನ್ ಇರೋದು. ಅವರು ಆದಷ್ಟು ಮಾಡ್ತಾರೆ. ಅವ್ರೂ ತುಂಬ ಮಾಡೋಕ್ಕಾಗತ್ತಾ? ಇವಾಗ ಬಂದಿರೋರು ಮಾಡಬೇಕಲ್ಲ, ಆ ಥರ ನಮ್ಮ ದೃಷ್ಟಿ. ಈಗ ನಿಮ್ಮ ಪ್ರಕಾರ ಮೇಡಮ್ ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಹಾಂ, ಕೊಡಬೇಕಿತ್ತ ಕೊಡಬಾರ್ದು ಸರ್? ನನಗೇನು ಕೊಡಬಾರ್ದಾಗಿತ್ತು. ಯಾಕಂದರೆ ಬೇರೆ ಎಲ್ಲ ಇನ್ನೂ ಎಷ್ಟೋ ಬರಬೇಕಾಗಿರೋದಿದೆ. ಈ ಥರ ಥಿಂಗ್ಸ್ ಮಾಡ್ಬೋದು. ಅದನ್ನು ಬಿಟ್ಟು 2000 ಈಸ್ ನಾಟ್ ಅ ಬಿಗ್ ಡೀಲ್. 2000 ಏನು ನಮಗೆ ದೊಡ್ಡ ಇದಲ್ಲಿ ಕಾಣಿಸ್ತಾ ಇಲ್ಲ. ಮಾಡವ್ರೆ ಡೆವಲಪ್ ಮಾಡಿಲ್ವಾ KJ ಜಾರ್ಜು? ಮಾಡ್ತಾ ಇದ್ದೀನಿ, ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡ್ತಾ ಇದ್ದೀನಿ. ಯಾವಾಗ ಮಾಡೋದು, ಎಲ್ಲರೂ ಹಂಗೇನೆ ಹೇಳ್ತಾ ಇದ್ರಲ್ಲ, ಮಾಡ್ತೀನಿ ಅಂತ. ಯಾವಾಗ ಮಾಡೋದು ಗೊತ್ತಿಲ್ಲ. ರೋಡೆಲ್ಲ ನೋಡಿ ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ರ. ರೋಡ್ಗಳೆಲ್ಲ ಚೆನ್ನಾಗಿದೆ ಎಲ್ಲ, ಮತ್ತಿರ್ಗ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಕಿದ್ದಾರೆ. ಅದು ಮತ್ತಿರ್ಗ ಅದು ಇವಾಗ 1 ವರ್ಷದಿಂದ ಟ್ರಾಫಿಕ್ ಜಾಮ್ ಓವರ್ ಇದೆ. ಅದಕ್ಕೆ ಏನು ಇದು ಸೊಲ್ಯೂಷನ್ ಅಂತ ಗೊತ್ತಾಗಲ್ಲ. ಬೆಳಗ್ಗೆ ಇವತ್ತೇನೋ ಪರವಾಗಿಲ್ಲ, ಟ್ರಾಫಿಕ್ ಕಮ್ಮಿ ಇದೆ. ನಿನ್ನೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್. 11:30 12 ಗಂಟೆಗಳು ಟ್ರಾಫಿಕ್ ಇರುತ್ತೆ. ಎಲೆಕ್ಷನ್ಗೆ ಇನ್ನೊಂದು 20 ದಿವಸ ಇದೆ ಅನ್ನುವಾಗ ಇಲ್ಲಿ ಬಂದಿದ್ರು. ಅದಾದ್ಮೇಲೆ ಬಂದಿಲ್ಲ. ಆಯ್ತು, ಹೆಚ್ಚು ಕಮ್ಮಿ ಸುಮಾರು 2 ವರ್ಷ ಆಯ್ತು. ಓಕೆ. ಈ 5 ಗ್ಯಾರಂಟಿ ಕೊಡ್ತೀರಲ್ಲ ಸರ್, 5 ಗ್ಯಾರಂಟಿ ಕೊಡಬೇಕಾ ಕೊಡಬಾರ್ದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ 5 ಗ್ಯಾರಂಟಿಯಲ್ಲಿ 2 ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಬಸ್ಸು ಮತ್ತು 2000 ರೂಪಾಯಿ ನಮ್ಮ ಹತ್ರ ಕಿತ್ಕೊಂಡು ಅವ್ರಿಗೆ ಕೊಡ್ತಾರೆ. ಪ್ರಯೋಜನ ಏನಿದೆ? ಅದನ್ನ ಕೊಡೋ ಬದಲು ಬಸ್ಗಳು ಕಾಲೇಜ್ ಹುಡುಗರಿಗೆ, ಸೀನಿಯರ್ ಸಿಟಿಸನ್ಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ. ಇದೆಲ್ಲ ಸುಮ್ಮನೆ ವೇಸ್ಟ್. ಸರ್ಕಾರ ಇನ್ನೂ 3 ವರ್ಷ ಇರುತ್ತೆ ಅನ್ನೋದೇ ಡೌಟ್ ಆಗಿದೆ. ಹೌದಾ? ಹಾಂ. ಯಾಕೆ ಈ ಥರ ಫ್ರೀ ಕೊಡ್ತಾ ಇದ್ರೆ ಎಲ್ಲಿಂದ ತೊಗೊಂಬರ್ತಾರೆ ದುಡ್ಡು? ಈ 5 ಗ್ಯಾರಂಟೀಸ್ ಕೊಟ್ಟಿದಾರಲ್ಲ, 5 ಗ್ಯಾರಂಟೀಸ್ ಕೊಡಬೇಕಿತ್ತ ಕೊಡಬಾರ್ದಿತ್ತ ನಿಮ್ಮ ಪ್ರಕಾರ? ಬಡವರಿಗೆ ಹೆಲ್ಪ್ ಆಗ್ತಾ ಇದೆ. ಅದು ಬಡವರಿಗೆ ಇದೆಲ್ಲ ಹೆಲ್ಪ್ ಆಗ್ತಾ ಇದೆ. ಈಗ ಎಷ್ಟು ಜನ ಕೆಲಸ ಇಲ್ಲ, ಥರ ಗ್ರಾಜ್ಯುಯೇಟ್ ಆಗಿಬಿಟ್ಟು ಕೆಲಸನೇ ಇಲ್ಲ, ಅವ್ರು 2000 ಸಿಗೋದು ಅವ್ರಿಗೆ ಬೆನಿಫಿಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ BPL ಕಾರ್ಡ್ನಲ್ಲಿ
ಅಕ್ಕಿ ಎಕ್ಸ್ಟ್ರಾ ಸಿಗ್ತಾ ಇದೆಲ್ಲ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಓಕೆ, ಫ್ರೀ ಬಸ್ಸಸ್ ಎಲ್ಲ ಫ್ರೀ ಬಸ್ಸಸ್ ಸೀನಿಯರ್ ಸಿಟಿಸನ್ಸ್ ಕೊಡಬೇಕಾಯ್ತು, ಬರೀ ಲೇಡೀಸ್ಗೆ ಕೊಟ್ಟಿದ್ದಾರೆ. ಲೇಡೀಸ್ಗೆ ಸೀನಿಯರ್ ಸಿಟಿ ಆ ಥರ ಕೊಡಬೇಕಾಯ್ತು, ಎಲ್ಲರಿಗೂ ಕೊಡಬೇಕಾಯ್ತು. ಒಳ್ಳೆ ರೋಡು, ನೀರಿಗೆಲ್ಲ ಇಲ್ಲೆಲ್ಲ ಕಮ್ಮಿನೇ ಇಲ್ಲ. ನೀರು, ರೋಡು, ಡ್ರೈನೇಜ್ ಪ್ರಾಬ್ಲಮ್ಮು ಆ ಥರ ಎಲ್ಲಿ ನೋಡಿ ರೋಡೇ ಗೊತ್ತಾಗ್ತದೆ ನಿಮ್ಗೆ. ಒಂಚೂರು ಕೂಡ ನಿಂತ್ಕೊಳಲ್ಲ ನೀರೆಲ್ಲ. ಒಳ್ಳೆ ಅದೇ ಥರ ನಮ್ಮ ವಾರ್ಡ್ ಪ್ರೆಸಿಡೆಂಟ್, ನಮ್ಮ ಕೌನ್ಸಿಲರ್ ಗಣೇಶ್ ರೆಡ್ಡಿ ಸರ್, ನಮ್ಮ ಪಟೇಲ್ ರವಿಯಣ್ಣ ವಾರ್ಡ್ ಪ್ರೆಸಿಡೆಂಟ್, ಅವರೆಲ್ಲ ಎಲ್ಲಿ ಏನು ಪ್ರಾಬ್ಲಮ್ ಆದ್ರೂ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಇವರೇ ಮುಗಿಸ್ತಾರೆ. 1000 ಗಂಟೆ ಏನೂ ಹೋಗಲ್ಲ, ಎಲ್ಲ ಕ್ಲೀನ್ ಆಗೈತೆ, ಏನು ಪ್ರಾಬ್ಲಮ್. ಒಳ್ಳೆ ವ್ಯಕ್ತಿ, ಒಳ್ಳೆ ಮಿನಿಸ್ಟರ್ ಅವರು. ಜನರಿಗೆ ಸಿಗ್ತಾರೆ? ಸಿಗ್ತಾರೆ. ಇಲ್ಲೇ ನಮ್ಮ ಇಲ್ಲ ಆಫೀಸ್ ಇದೆಲ್ಲ, ಕಾಂಗ್ರೆಸ್ ಆಫೀಸು, ಉತ್ತಮ್ ಸಾಗರ್ ಹೋಟ್ಲ್ ಹತ್ರ ಸಿಗ್ತಾರೆ. ಸ್ಯಾಟರ್ಡೇ, ಟ್ಯೂಸ್ಡೇ, ವೆನಸ್ಡೇ ಆ ಥರ ಏನು ಸಿಗ್ದಿರಲ್ಲ, ಏನಿಲ್ಲ. ಇಮ್ಮಿಡಿಯೇಟ್ ಜನರ ಪ್ರಾಬ್ಲಮ್ಗೆ ಅವ್ರು ಇರ್ತಾರೆ ಇಲ್ಲಿ. ಅವ್ರು ಇನ್ ಕೇಸ್ ಬರೋಕ್ಕಾಗಿಲ್ದ್ರ ಪಕ್ಷಕ್ಕನ ಬೇರೆಯವ್ರನ್ನ ಕಳ್ಸಿಕೊಡ್ತಾರೆ, ಬರೋಕ್ಕಾಗಿಲ್ಲ ಅಂದರೆ ಬೇರೆಯವ್ರನ್ನ ಕಳ್ಸಿಕೊಡ್ತಾರೆ. ಆ ಥರ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಇದ್ದಾರೆ ರವಿಯನ್ನ, ಏನಂತ ಅವ್ರು ನೋಡ್ಕೊತಾರೆ. ಅವ್ರ ಮುಖಾಂತರ ಅವ್ರು ಸಿಕ್ಕಿಲ್ಲ ಅಂದರೆ ಇಲ್ಲಿ ಹೋಗ್ತಾರೆ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲೀನ್ ಆಗೈತೆ. ಜಾತ್ ಸರ್ ಬಗ್ಗೆ ಎಲ್ಲ ಇನ್ನೊಂದು ಮಾತಾಡೋಕ್ಕಲ್ಲ ಆಗಲ್ಲ. ನಾವು 15-20 ವರ್ಷದಿಂದ ನೋಡ್ತಾ ಇದೀವಿ ಸರ್ನ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲ್ಸಗಳು ಅವ್ರದಲ್ಲ. ಯಾರನ್ನ ಬೇಕೋ ಕೇಳಿ ನೋಡಿ, ಸರೌಂಡಿಂಗ್ ಫುಲ್ಲು ಹೇಳ್ತಾರೆ ಅವ್ರ ಬಗ್ಗೆ ಏನಂತ. ಆಮೇಲೆ ಎಲ್ಲ ಕರೆಕ್ಟಾಗಿದ್ದಾರೆ. ಕೆಲಸ ಮಾಡೋರು ಡೈಲಿ ಕಸ ಎತ್ತಲ್ಲ, ಮೀನು, ಅದರಿಂದ ಸ್ವಲ್ಪ ಎಷ್ಟೋ ಕಾಯಿಲೆ ಬರ್ತಾ ಇದೆ ಮೀನದೇ. ಪರವಾಗಿಲ್ಲ, ಬಟ್ ಬೇರೆ ಏನು ತೊಂದರೆ ಇಲ್ಲ. ರೋಡೆಲ್ಲ ಕರೆಕ್ಟಾಗಿದೆ, ಕರೆಂಟ್ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ನಮ್ಮ MLA ಅವರು ಕರೆಕ್ಟಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಫ್ರೀ ಬಸ್ಸು 2000 ರೂಪಾಯಿ ಎಲ್ಲ ಕೊಡ್ತಾರೆ, ಅದು ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಕೊಡಬೇಕು ಸರ್. ಪಾಪ ಬಡವರು ಇದ್ದಾರೆ, ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಮೇನ್ ಅವ್ರಿಗೆ ಬಸ್ಸು ಫ್ರೀ ಕೊಡಬೇಕು, 2000 ಕೊಡಬೇಕು, ಅದೇ ಮೇನ್. ಇದ್ರೆ ಅವರೇನೋ ಬದುಕ್ತಾರೆ. ಮಾಡಿದ್ದಾರೆ ಸರ್, ಹಾಸ್ಪಿಟ್ಲು, ಸ್ಕೂಲು ಎಲ್ಲ ಇದೆ, A to Z ಮಾಡ್ತಾ ಇದ್ದಾರೆ. KJ ಜಾರ್ಜ್ ಬರ್ತಾರಾ ಇಲ್ಲಿ ಕ್ಷೇತ್ರದಲ್ಲಿ? ಬರ್ತಾರೆ ಸರ್. ಲಾಸ್ಟ್ ಟೈಮ್ ಇದು ದೇವಸ್ಥಾನ ಇದು ಇತ್ತಲ್ಲ, ಓಪನಿಂಗ್ ಎಲ್ಲ ಬಂದಿದ್ದಾರೆ. ಅವಾಗ ಏನೇನೋ ಇದ್ರೆ ಬರ್ತಾ ಇರ್ತಾರೆ. ಈಗ ಏನೋ ಪ್ರಾಬ್ಲಮ್ ಇತ್ತು ಅಂತಂದು ಯಾರಿಗೆ ಹೇಳ್ತೀರಿ ನೀವೆಲ್ಲ? ಸರ್ ಇಲ್ಲಿ ಕೌನ್ಸಿಲರ್, ಎಕ್ಸ್ ಕೌನ್ಸಿಲರ್ ಇದ್ದಾರೆ ಅವರು, ಆಮೇಲೆ ವಾರ್ಡ್ ಪ್ರೆಸಿಡೆಂಟ್ ಎಲ್ಲ ಇದ್ದಾರೆ. ಅವ್ರಿಗೆ ಹೇಳ್ತಾರೆ? ಕೌನ್ಸಿಲರ್ ಇನ್ನೂ ಯಾರು ಇಲ್ಲ ಅಲ್ಲ. ಈಗ 100 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಟ್ಟರೆ KJ ಜಾರ್ಜ್ಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ? 95%. ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸರ್, ಕೊಟ್ಟಿದ್ದು ಒಳ್ಳೇದ ಕೊಡಬಾರ್ದಿತ್ತ? ಅದೆಲ್ಲ ಕೊಡಬಾರ್ದಿತ್ತು ಸರ್. ಅದರಿಂದ ನಮಗೆ ಎಲ್ಲ ಜಾಸ್ತಿ ಆಗುತ್ತೆ, ಗ್ಯಾಸ್ ರೇಟ್ ಇದು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದು ಬೇಡ, ಯಾವುದೂ ಕೊಡಬಾರ್ದಾಗಿತ್ತು. ಯಾವುದನ್ನೂ ಕೊಡಬಾರ್ದು. ಏನು ಇದು ದುಡ್ಡು ಬರ್ತಾ ಇಲ್ಲ, ಅದು 2000 ರೂಪಾಯಿಲಿ ಯಾರಿಗೂ ಬರ್ತಾ ಇಲ್ಲ. ರೇಷನ್ ಇದ್ದು ಬರ್ತಾ ಇಲ್ಲ. ಸುಮ್ಮನೆ ಸ್ಟಾರ್ಟಿಂಗ್ ಕೊಟ್ಟರು ಅಷ್ಟೇ, ಯಾರಿಗೂ ಬಂದಿಲ್ಲ. ತುಂಬ ಜನಕ್ಕೆ ಬಂದಿಲ್ಲ ಸಿಟಿಯಲ್ಲಿ. ಹಳ್ಳಿ ಕಡೆ ಏನು ಬರ್ತಂತೆ, ಇಲ್ಲಿ ಸಿಟಿಗಳು ಯಾರಿಗೂ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ, ಮಾಡಬೇಕು. ಈ ಏರಿಯಾದಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಇದಾವೆ ಗೌರ್ಮೆಂಟ್ದು? ಗೌರ್ಮೆಂಟ್ ಇದೆ, ಹೊಸ ಕಾಲೇಜ್ ಮಾಡಿದ್ದಾರೆ, ಸ್ಕೂಲ್. KJ ಜಾರ್ಜ್ ಹೇಗೆ ಜನರಿಗೆಲ್ಲ ಬಡವರಿಗೆಲ್ಲ ಏನಾದ್ರು ಮನೆಗೆ ಮಾಡಿಕೊಡ್ತಾರೆ? ಮನೆಲ್ಲ ಮಾಡಿಕೊಟ್ಟಿದ್ದಾರೆ, ಇದೆಲ್ಲ ಕ್ವಾರ್ಟರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಡವರಿಗೆಲ್ಲ ಪ್ರಾಬ್ಲಮ್ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವಾರ್ಡ್ ಪ್ರೆಸಿಡೆಂಟ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ಅವರು ಬಂದು ಡೈರೆಕ್ಟ್ ಆಗಿ ಮಾಡಲ್ಲ, ವಾರ್ಡ್ ಪ್ರೆಸಿಡೆಂಟ್ ಎಲ್ಲ ಮಾಡೋದಿರ್ತಾರೆ. ಇಯರ್ಸ್ಗಿಂತ ಇವಾಗ ಪರವಾಗಿಲ್ಲ. ನಾನು ಇಲ್ಲಿ ಅರೌಂಡ್ 6-7 ಇಯರ್ಸ್ನಿಂದ ಇದ್ದೀನಿ. ಇವಾಗ ತುಂಬ ಡಿಫ್ರೆಂಟ್ ಇದೆ. ಮತ್ತೆ ಬೇರೆ ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ಪಾರ್ಕ್ಸು ಅಥವಾ ಏನಾದ್ರು ಗ್ರೌಂಡು ಅಥವಾ ಡ್ರೈನೇಜ್ ಎಲ್ಲ ಮಾಡಿದ್ದಾರೆ. ಡ್ರೈನೇಜ್ ಇಂಪ್ರೂವ್ಮೆಂಟ್ ಆಗಿದೆ, ಫುಲ್ ಡ್ರೈನೇಜ್ ಎಲ್ಲ ರೆಡಿ ಮಾಡಿದ್ದಾರೆ ಫಸ್ಟ್ಗಿಂತ. ಇವಾಗ ನೀರು ಫೆಸಿಲಿಟಿ ಚೆನ್ನಾಗಿದೆ. ಅಷ್ಟೇ, ಬಸ್ಸು ಮೇಯ್ನು. ಈ ಏರಿಯಾದಲ್ಲಿ ಬಸ್ಸೇ ಇಲ್ಲ. ಇವಾಗ ರೀಸೆಂಟಾಗಿ ಬಸ್ ಸರ್ವಿಸ್ ಇದೆ, BTS. ಮುಂಚೆ ಇಲ್ಲ. ಇಲ್ಲಿ ಹಿಸ್ಟ್ರಿನಲ್ಲಿ ಇಲ್ಲ ಬಸ್ಸು ಈ ಏರಿಯಾಗೆ. ತುಂಬ ಜನ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಸ್ಕೂಲ್ ಹೋಗುವಾಗ ಇಲ್ಲಿಂದ ಬಸ್ ಹಿಡಿಯೋಕ್ಕೆ ಆಟೋನಲ್ಲಿ ಹೋಗಿ ಬಸ್ ಹಿಡಿದು ಹೋಗ್ತಾ ಇದ್ರು. ಯಾವುದೇ ಬಸ್ ಸ್ಟಾಪ್ ಹೋಗಲಿ ಮಿನಿಮಮ್ ಆಟೋ ಫೇರ್ ಕೊಟ್ಟು ಹೋಗ್ಬೇಕು. ಇವಾಗ ಬಸ್ ಇಲ್ಲೇ ಇದೆ,
ಇಂದಿರಾ ಕ್ಯಾಂಟೀನ್ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಒಂದೇ ಬಸ್ ಇದೆ, ಬಟ್ ಇಟ್ಸ್ ವೆರಿ ಗುಡ್. ಫೆಸಿಲಿಟಿ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿದೆ. ಗೇಜ್ ಯಾರು ಬರ್ತಾರೆ ಇಲ್ಲಿ? ಬರ್ತಾರೆ ಸರ್, ಫೋನ್ ಮಾಡ್ಕೊಡೋಣ ಏನು? ಫೋನ್ ಮಾಡಿ ನೋಡೋಣ. ಯಾರು ಸರ್ ನಮ್ಮ ಹತ್ರ ಚೆನ್ನಾಗಿದೆ, ರಾಣಾ ಸರ್ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ನಮ್ಗೆ ಏನು ಬೇಕಾರೋದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ ಸರ್. ನೀರು ವ್ಯವಸ್ಥೆ ಇಲ್ಲಾಂದ್ರೆ ನೀರು ವ್ಯವಸ್ಥೆ ಬಂದು ಮಾಡಿಕೊಡ್ತಾರೆ. ಒಂದು ಸರ್ ಬ್ಲಾಕ್ ಆಗಿದೆ, ನಮ್ಮ ಚೇಂಬರ್ ಬ್ಲಾಕ್ ಅದು ಬಂದು ಮಾಡಿಕೊಡ್ತಾರೆ. ಇವು ಮನೆಗಳು ಇಶ್ಯೂ ಆಗಿತ್ತು, ನಮ್ಮದು ಪೇಮೆಂಟ್ಗಳು ಆಗಿಲ್ಲ ಈ ಥರ ಅಂದ್ಬಿಟ್ಟು ರೈಲ್ವೆದಲ್ಲಿ ಹೇಳಿದ್ದಕ್ಕೆ ಏನಂದ್ರೆ ಅವರೇ ಖುದ್ದಾಗಿ ಬಂದು ಮಾತಾಡಿ ನೆನ್ನೆ ಮೀಟಿಂಗ್ ಎಲ್ಲ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್. ನಮ್ಮ ವಾರ್ಡ್ ಪ್ರೆಸಿಡೆಂಟ್ ರವೇಣವ್ರು ಕೂಡ ಅಷ್ಟೇ ಹಿಂಗಿದೆ ಸರ್ ಅಂದರೆ ಅರ್ಧ ರಾತ್ರಿಯಲ್ಲಿ ಬಂದು ನಿಂತ್ರೂ ಕ್ಲಿಯರ್ ಮಾಡಿಕೊಡ್ತಾರೆ ಸರ್. ಅದರಲ್ಲೆಲ್ಲ ಏನು ಹೇಳೋಂಗಿಲ್ಲ ನಮ್ಮ ಬರ್ತಾರೆ ಇಲ್ಲಿ ಸರ್. ಅವ್ರು ಬಂದೇ ಬರ್ತಾರೆ ಸರ್. ಅವ್ರು ಬರ್ತಾರೆ ಇಲ್ಲಿಗೆ ಹೋಗ್ತಾರೆ. ಅವರು ಎಲ್ಲನೂ ಅವರು ಕಾರ್ಯಕರ್ತರೆಲ್ಲ ಇಲ್ಲೇ ಇರ್ತಾರೆ ಅಲ್ವಾ. ಅವ್ರ ಕಾರ್ಯಕರ್ತರು 24 ಗಂಟೆ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಹಿಂಗಿದೆ ಅಂತ ಫೋನ್ ಮಾಡಿದ್ರೆ ಸಾಕು, ಅರ್ಧ ಗಂಟೆಯಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ. ನಾವಿವತ್ತು ಇಡೀ ದಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ವಿ. ಎಲ್ಲ ಜನರು ಏನು ಹೇಳಿದ್ರು ಅಂತ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಮುರಳಿ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ಗೊತ್ತಾಗಿರುವಂಥದ್ದು ಏನು ಅಂದರೆ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆಗೆ ಇನ್ನೂವರೆಗೂ ಸಹಿತ ಅಭಿವೃದ್ಧಿ ಕಾರ್ಯ ಬಹಳಷ್ಟು ಕುಂಠಿತವಾಗಿ ಸಾಗ್ತಾ ಇದೆ. ಬಹಳಷ್ಟು ಪ್ರಮುಖವಾಗಿ ರಸ್ತೆ ಮತ್ತು ಚರಂಡಿಯ ವಿಚಾರವಾಗಿ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಓವರಾಲ್ ಆಗಿ ನೋಡ್ತಾ ಹೋದ್ರೆ ಆವರೇಜ್ ಮಾರ್ಕ್ಸ್ ಅನ್ನ KJ ಜಾರ್ಜ್ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ 50% ಇಂದ 60% ಆದರೆ ಅತಿ ಹೆಚ್ಚು ಆಯಿತು ಅನ್ನುವಂಥದ್ದು, ಮತ್ತೆ ಜಾರ್ಜ್ ಅವರು ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯಗಳು ಸಹಿತ ಜನರು ನಮ್ಮ ಕ್ಯಾಮೆರಾ ಮುಂದ್ಗಡೆ ಕೊಟ್ಟಿರುವಂಥದ್ದು. ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಕ್ಷೇತ್ರದ ಸಮಸ್ಯೆಗಳೇನು, ಶಾಸಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೇರವಾಗಿ ನಿಮ್ಮ ಮುಂದ್ಗಡೆ ಇಡುವಂತಹ ಕೆಲಸವನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.